ಬೇಡ ಬಿಡಿ ಸರ್, ತಮ್ಮ ಹೆಸರು ಗೊತ್ತು ಮರ್ತೋದೆ. ಶ್ರೀನಿವಾಸ್, ಪುರಂಡಳ್ಳಿ ಶ್ರೀನಿವಾಸ್. ಪುರಂಡಳ್ಳಿ ಶ್ರೀನಿವಾಸ್ ಅವರು ಕರೆ ಮಾಡಿದ ನಮ್ಮ ಮಾಧ್ಯಮ ಕುಟೀರದಲ್ಲಿ ಯಾವುದೋ ಒಂದು ಯಕ್ಷಗಾನ ಏನೊಂದು ನಾಟಕ ಅಕಾಡೆಮಿ ಸಾಕಷ್ಟು ವಿದ್ಯಾರ್ಥಿಗಳು ನೆರೆದಿದ್ದರು. ಅವ್ರಿಗೆ ನಿನ್ನೆ ರಾತ್ರಿಯಿಂದ 2 ಬಾರಿ ಕಾಣಿಸ್ಕೊಂಡಿದೆ. ಇಲ್ಲಿ ಸಾಕಷ್ಟು ಇಲಿಗಳು ಬಿಲಾ ಮಾಡಿರೋದ್ರಿಂದ ಇಲ್ಲಿ ಬಂದಿರೋಂಥ ಸಾಧ್ಯತೆ ಇರುತ್ತೆ. ದಯವಿಟ್ಟು ಇವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ಮಾನವನಿಗೆ ಬಂದು ನಿರ್ಪದಜಗಳು ಮುಖ್ಯವಾಗಿ ರೈತನ ಮಿತ್ರ. 40% ಬೆಳೆಯೂ ರೈತನಿಗೆ ಅರಿವಿಲ್ಲದ ಹಾಗೆ ಈ ಹಾವುಗಳು ಉಳಿಸ್ತಾ ಇದೆ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ ಪರಿಸರದ ಸಂಪೂರ್ಣ ಕಾಪಾಡಿ. ಎಲ್ಲಾದರೂ ಆಳ್ಕೊಂಡು ಬಂದಾಗ 8453 ನಂಬರ್ ಕರೆ ಮಾಡಿ, ಅಥವಾ ನಮ್ಮ ಸ್ಥಳೀಯ ಹೊರಗದ ಸ್ನೇಕ್ರೆ ಅವ್ರ ನಂಬರ್ 9972879002 ಅಥವಾ ತೊಗೊಳ್ಳಿ. ನೀಟಾಗಿ ವಿಡಿಯೋ ಮಾಡ್ಕೊಂಡು ಬೇಡ ಐತಿ. ಯಾರು ಹಿಂದೆ ಸ್ವಲ್ಪ ಹಿಂದಕ್ಕೆ ಹೋಗಿ, ಸಾಕು ಹಿಂದಕ್ಕೆ ಹೋಗಿ. ಗಾಬರಿ ಬಿಡೋ ಅವಶ್ಯಕತೆ ಏನಿಲ್ಲ. ಅರ್ಥ ಆಯ್ತಾ? ನೋಡಿ, ಇಲ್ಲೆಲ್ಲ ಹೊರೆ ಕಳಿಸ್ಕೊಳ್ಳೋಕ್ಕೂ ಜಾಗ ಇದೆ. ಆಯ್ತು ಬಾರ, ಆಯ್ತು ಒಂದು ಕೋಲ್ ಕೊಡಿ ಸರ್. ಇದು ಹಳೆ ಜಾಗನೇ ಅನ್ಸ್ತದಲ್ಲ. ಇದೆ ಬಿಡಿ. ಬಾ ಏನೋ ಭಕ್ಷಣೆ ಮಾಡಿದೆ, ಅದರಿಂದ ನಿಮಗೆ ವೃದ್ಧಾಕಾರವಾಗಿ ಕಾಣಿಸಿದೆ. ಅವು ತಿಂದೈತೆ, ಇದೇನು ತಿಂದೈತೆ ಸರ್? ಅದು ಸಿಕ್ಕಿದೆ. ಆಯ್ತು ಬರ್ರಿ. ಹಾವುಗಳು ಯಾವತ್ತೂ ಕೋಪ ಮಾಡ್ಕೊಳ್ಳಲ್ಲ, ಕೇವಲ ಭಯ ಬೀಳ್ತಾವಷ್ಟೇ. ಭಯದಿಂದ ಅವುಗಳ ವರ್ತನೆ ಬದಲಾವಣೆ ಆಗುತ್ತೆ, ಅದು ಬಿಟ್ಟರೆ ಇನ್ನೇನಾಗಲ್ಲ. ಒಂದು ದೊಡ್ಡದು ಕೋಲ್ ಕೊಡಿ ಸರ್, ಕೊಡಿ, ವಿಡಿಯೋ ಕೊಡಿ, ಮ್ಯೂಟ್ ಮಾಡ್ಕೊಳ್ಳೋಣ. ಅಲ್ಲಿ ಎಲ್ಲ ಕಲ್ಲಿ ಮೇಲ್ಕ್ ಹೋಗಿ, ಅಕಸ್ಮಾತ್ ಬಂದಾಗ ಎಡು ಬೀಳ್ತೀರಾ ಸರ್. ಹಾವು ಕಚ್ಕೊಂಡ್ಬಿಟ್ಟಿದ್ದಂಗಿದೆ. ಊಟ ಮಾಡಿದ್ಯಲ್ಲ, ಹಾವು ಕಚ್ಕೊಂಡಿದೆ. ಗಡೆ ಎತ್ಕೊಂಡು ಹೊರಗೆ ಬರ್ಲಿಲ್ಲ. ಅದು ಊಟ ಭಕ್ಷಣೆ ಮಾಡಿದೆ, ಹೊಟ್ಟೆ ಸಿಕ್ಕಾಕೊಂಡಿದೆ. ಅದು ಸಮಸ್ಯೆ ಈಗ. ಸೆನ್ಸ್ ಮಾಡುತ್ತೆ ನೋಡಿ ಸರ್. ಹೀಟ್ ಇಲ್ಲ ಅಂದ್ರೆ ಕಬ್ಬಿಣ ಹೀಟ್ ಇರಲ್ಲ, ಕಚ್ಚಿದ್ರೆ ಈ ಕಲ್ಲು ವಿಂಗಡಿಸ್ಬೇಕು ಸರ್. ಇದು ಫುಲ್ಲು ವಿಂಗಡಿಸ್ಬೇಕು. ಈ ಕಲ್ಲು ಹೇಳಿ ಬರ್ತದೆ. ಸಣ್ಣ ಹಾವು ದೊಡ್ಡ ಇಲ್ಲಿ ನಿಂಬುದು ಏನಾಗ್ತದೆ, ಹಿಂಗಾಗ್ತದೆ. ಬಾ ಬರ್ತೈತೆ. ಹುಷಾರ ತರ್ಸ ನೀನು.
ಕಂಟ್ ಸಿಮೆಂಟ್ ಮಾಡಿಸ್ಬೇಕು. ಸಿಕ್ಕಾಕೊಂಡೈತೆ. ಸ್ವಲ್ಪ ಕಲ್ಲು ಲೂಸ್ ಮಾಡ್ತೀರಾ? ಬರ್ತದೆ ಎಲ್ಲೋಗ್ತಿದ್ವಿ ಬರ್ತದೆ ಲೂಸ್ ಆಯ್ತಲ್ಲ. ಆಯ್ತು ಬರ ನೋಡಿ ಎಲ್ಲಿ ಸೇರ್ಕೊಂಡಿದ್ಯಾ ಅಲ್ಲಿ ಬರ. ಅಬ್ಸರ್ವ್ ಮಾಡಬೇಡಿ, ಒಂದು ಸರ್ಕಲ್ ನಿಂತ್ಕೊಂಡ್ಬಿಡಿ ಬೇಕಾದ್ರೆ. ತಪ್ಪಿಸ್ಕೊಳ್ಳೋ ಸ್ವಭಾವ ಮಗ, ಅದಕ್ಕೂ ನಂತರ ಅಂತಾನೆ ಅದು. ಏನು ಇದು ಅದಿಮದಿಂದ ನಮ್ಮ ಶ್ರೀನಿವಾಸ ಸರ್ ಅವರು ಕರೆ ಮಾಡಿದರು. ರಾತ್ರಿಯಿಂದ ಯಾವ ಭಾರಿ ಕೆಲಸ ಕೊಡ್ತಾ ಇದೆ ಅಂತ ಇದೇನೋ ಭಕ್ಷಣೆ ಮಾಡಿಕೊಂಡು ಇಲ್ಲಿ ಸಾಕಷ್ಟು ಪರಿಸರನ ಸಮತೋಲನದಲ್ಲಿಟ್ಟಿದೆ. ಸಾಕಷ್ಟು ಇಲಿ ಮತ್ತು ಕಪ್ಪೆಗಳನ್ನು ತುಂಬಿಕೊಂಡು ವ್ಯಾಪ್ತಿಯಲ್ಲಿದೆ. ಸುಮಾರು ದಿನಗಳಿದೆ. ಇದರಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ಮಾನವ ಬಂದ ನಿರ್ಬಂಧಗಳು ಮುಖ್ಯವಾಗಿ ರೈತನ ಮಿತ್ರ. ಶೇಕಡ 40% ಬೆಳೆಯನ್ನು ರೈತನಿಗೆ ಅರಿವಿಲ್ಲದ ಹಾಗೆ ಈ ಹಾವುಗಳು ಉಳಿಸ್ತಾ ಇದೆ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ ಪರಿಸರದ ಸಂಪರ್ಕ ಕಾಪಾಡಿ. ಎಲ್ಲಾದರೂ ಹಾವು ಕಂಡು ಬಂದಾಗ 8453 ನಂಬರ್ ಕರೆ ಮಾಡಿ ಅಥವಾ ನಮ್ಮ ಸ್ಥಳೀಯ ವೃಕ್ಷದ ಸ್ನೇಹಿತರ ನಂಬರು 9972879002 ಅಥವಾ ನಮ್ಮ ಅನುಜಿಯವರ ನಂಬರ್ 97319066 ಅಥವಾ ನಮ್ಮ ಲೋಹಿತ್ ನಂಬರ್ 91136991 ಅಥವಾ ನಮ್ಮ ಅಕ್ಮಲ್ ಅವ್ರ ನಂಬರ್ 8553640816. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಅರಣ್ಯ ಇಲಾಖೆ ನಂಬರು 1926 ನಂಬರ್ ಕರೆ ಮಾಡಿದಾಗ ಅವರು ಸಹ ಬಂದು ಅವನು ಸಂರಕ್ಷಣೆ ಮಾಡ್ತಾರೆ. ಮತ್ತು ಯಾವುದೇ ವಿಷಕಾರಿ ಹಾವುಗಳು ಕರೆದಾಗ ದಯವಿಟ್ಟು ನಾಟಿಗೆಗಳಲ್ಲಿ ಮಾಟ ಮಾಡ್ತಕ್ಕಂಥ ಹೋಗದೆ ನಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಬಂದರೆ ಅಲ್ಲಿ ಉಚಿತವಾಗಿ ಹ್ಯಾಂಡಮ್ ಕೊಡ್ತಾರೆ. ಮತ್ತು ಯಾವುದೇ ಹಾವುಗಳಿಂದ ಹಾವುಗಳು ನಮ್ಮ ಗಡ್ಡ ಬಂದಾಗ ಕೇವಲ ಒಂದು 3 ಅಡಿ ಅಂತರದಿಂದ ಹಾವು ಇವಾಗ ಜಾಗ ಮಾಡಿಕೊಟ್ರೆ ಯಾವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ಕೊಡಿ ಬಂದೊಂದು ಇವರು ನಮ್ಮ ಕರ್ನಾಟಕದ ನಾನಾ ಭಾಗಗಳಿಂದ ಆಗಮಿಸಿರುವ ವಿದ್ಯಾರ್ಥಿಗಳು. ಅವ್ರಿಗೆ ರಾತ್ರಿಯಿಂದ ಒಂದು 3-4 ಬಾರಿ ಯಾವ ಕಾಣಿಸ್ಕೊಂಡಿದೆ. ಅವ್ರ ಜಾಗೃತಿ ಮೂಡಿಸೋ ಸಲುವಾಗಿ ಯಾವನ್ನ ಇಷ್ಟು ಇದರಲ್ಲಿ ಮಾಡ್ತಾ ಇರೋದು. ಹೇಳಿದ್ನಲ್ಲ, ಮಾನವನಿಗಿಂತ ಅತಿ ಕ್ರೂರ ಪ್ರಾಣಿ ಭೂಮಿ ಮೇಲೆ ಮತ್ತೊಬ್ಬರಿಲ್ಲ. ದಯವಿಟ್ಟು ಹಾವುಗಳ ಬಗ್ಗೆ ಸುಖ ಸುಮ್ಮನೆ ಭಯನ ಬಿಟ್ಟು ಹಾವುಗಳ ಮಧ್ಯದಲ್ಲಿ ಬದುಕೋದು ಜನಸಾಮಾನ್ಯರು ಅಳವಡಿಸ್ಕೋಬೇಕು. ಹೇಳಿದ್ನಲ್ಲ, ಇವು ಕೇವಲ ನಮ್ಮ ಇಲಿ ಮತ್ತು ಕಪ್ಪೆಗಳನ್ನು ತಿಂದು ಪರಿಸರ ಸಮತೋಲನ ಕಾಪಾಡೋದ್ರಲ್ಲಿ ಅಗತ್ಯವಾಗಿ ಮಹತ್ವದ ಪಾತ್ರ ವಹಿಸ್ತಾ ಇದೆ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ ಪರಿಸರದ ಸಮತೋಲನ ಕಾಪಾಡಿ. ಧನ್ಯವಾದಗಳು. ತಗೊಳ್ಳಿ ಸರ್, ಮಾಡ್ಕೊ. ಹೇಳಿ ಸರ್. ಕೊಡಿ.